ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿ ಜೀವನ ಬಹುಪ್ರಿಯವೂ, ಯೋಗಿ ಜೀವನ ಬಹುಪ್ರಿಯವೂ, ಯೋಗಿಗಳಾಗಿ ಜ್ಞಾನಿಗಳಾಗಿ. ಸಂದೇಶ ನೀಡುತ್ತಿಹ, ಸಂಗಮ ಯುಗದಲ್ಲಿ ಪರಮಪಿತಾ ಶಿವ ಸಂದೇಶ ನೀಡುತ್ತಿಹ. ನೀವೇ ಅವಿನಾಶಿ ಶ್ರೇಷ್ಠಾತ್ಮರು, ನೀವೇ ಅವಿನಾಶಿ ಶ್ರೇಷ್ಠಾತ್ಮರು, ತಿಳಿಯಿರಿ ನೀವೆನುತ, ತಿಳಿಯಿರಿ ನೀವೆನುತ. ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ತುಂಬಿದ ಈ ದೇಹ ಮರೆತು, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ತುಂಬಿದ ಈ ದೇಹ ಮರೆತು, ಯೋಗವ ಮಾಡಿ ಪಾಪವ ಕಳೆದು, ಯೋಗವ ಮಾಡಿ ಪಾಪವ ಕಳೆದು, ಆಗಿರಿ ಜ್ಞಾನಿಗಳು, ಆಗಿರಿ ಜ್ಞಾನಿಗಳು. ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ. ಸುಖ ಶಾಂತಿ ಪವಿತ್ರತೆಯ ದಿವ್ಯ ಗುಣಗಳ ಮನದಲ್ಲಿ ತುಂಬುತ್ತಿರಿ. ಸುಖ ಶಾಂತಿ ಪವಿತ್ರತೆಯ ದಿವ್ಯ ಗುಣಗಳ ಮನದಲ್ಲಿ ತುಂಬುತ್ತಿರಿ. ಜನ್ಮ ಜನ್ಮದ ವಿಕರ್ಮವ ಸುಟ್ಟು, ಜನ್ಮ ಜನ್ಮದ ವಿಕರ್ಮವ ಸುಟ್ಟು, ಸ್ವರ್ಗವ ಸೇರುತ್ತಿರಿ, ಸ್ವರ್ಗವ ಸೇರುತ್ತಿರಿ. ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿ ಜೀವನ ಬಹುಪ್ರಿಯವೂ, ಯೋಗಿ ಜೀವನ ಬಹುಪ್ರಿಯವೂ, ಯೋಗಿಗಳಾಗಿ ಜ್ಞಾನಿಗಳಾಗಿ, ಯೋಗಿಗಳಾಗಿ ಜ್ಞಾನಿಗಳಾಗಿ. ಓಂ ಶಾಂತಿ. ಇಂದಿನ ದಿನಾಂಕ 3/12/2023. ಅವ್ಯಕ್ತ ಬಾಪ್ದಾದ ರಿವೈಸ್ 18/1/97. ತಮ್ಮ ಚೆಹರೆಯಿಂದ ತಂದೆಯ ಲಕ್ಷಣವನ್ನು ಪ್ರತ್ಯಕ್ಷ ಮಾಡಿ, ಆಗ ಪ್ರತ್ಯಕ್ಷತೆಯ ನಗಾರಿ ಮೊಳಗುವುದು.
ಇಂದು ಬಾಪ್ ದಾದಾರವರು 2 ವಿಶಾಲ ಸಭೆಯನ್ನು ನೋಡುತ್ತಿದ್ದಾರೆ. ಒಂದು ಸಾಕಾರ ರೂಪದಲ್ಲಿ ನೀವೆಲ್ಲರೂ ಸನ್ಮುಖದಲ್ಲಿ ಇದ್ದೀರಿ ಹಾಗೂ ಅವ್ಯಕ್ತ ರೂಪದ ವಿಶಾಲ ಸಭೆಯನ್ನು ನೋಡುತ್ತಿದ್ದಾರೆ. 4 ಕಡೆಯ ಅನೇಕ ಮಕ್ಕಳು ಈ ಸಮಯ ಅವ್ಯಕ್ತ ರೂಪದಲ್ಲಿ ತಂದೆಯನ್ನು ನೋಡುತ್ತಿದ್ದಾರೆ, ಕೇಳುತ್ತಿದ್ದಾರೆ. 2 ಸಭೆಯು ಒಬ್ಬರಿಗಿಂತ ಒಬ್ಬರು ಪ್ರಿಯರಾಗಿದ್ದಾರೆ. ಇಂದು ವಿಶೇಷವಾಗಿ ಎಲ್ಲರ ಹೃದಯದಲ್ಲಿ ಬ್ರಹ್ಮ ತಂದೆಯ ನೆನಪು ಇಮರ್ಜ್ ಆಗಿದೆ. ಏಕೆಂದರೆ ಈ ಡ್ರಾಮಾದಲ್ಲಿ ಬ್ರಹ್ಮ ತಂದೆಯದ್ದು ವಿಶೇಷ ಪಾತ್ರವಾಗಿದೆ. ಬ್ರಹ್ಮ ತಂದೆಯೊಂದಿಗೆ ಎಲ್ಲರಿಗೂ ವಿಶೇಷ ಸ್ನೇಹವಿದೆ. ಏಕೆಂದರೆ ಬ್ರಹ್ಮ ತಂದೆಗೂ ಸಹ ಒಂದೊಂದು ಮಗುವಿನೊಂದಿಗೂ ಅತಿಯಾದ ಪ್ರೀತಿ ಇದೆ. ಹೇಗೆ ನೀವೆಲ್ಲರೂ ಸಾಕಾರದಲ್ಲಿ ಬ್ರಹ್ಮ ತಂದೆಯ ಗುಣ ಹಾಗೂ ಕರ್ತವ್ಯವನ್ನು ನೆನಪು ಮಾಡುತ್ತೀರಿ, ಅದೇ ರೀತಿ ಬ್ರಹ್ಮ ತಂದೆಯೂ ಸಹ ನೀವು ಮಕ್ಕಳ ವಿಶೇಷತೆಗಳ ಸೇವೆಯ ಗುಣಗಾಯನ ಮಾಡುತ್ತಾರೆ. ಬ್ರಹ್ಮರವರ ಅವ್ಯಕ್ತ ಧ್ವನಿ ನಿಮ್ಮೆಲ್ಲರ ಬಳಿ ತಲುಪುತ್ತಿದೆಯೇ? ನೀವೆಲ್ಲರೂ ವಿಶೇಷವಾಗಿ ಅಮೃತ ವೇಳೆಯಿಂದ ಹಿಡಿದು ಯಾವ ಮಧುರ ಮಾತುಗಳನ್ನು ಆಡುತ್ತೀರಿ ಅಥವಾ ಮಧುರ ದೂರುಗಳನ್ನು ಕೊಡುತ್ತೀರಿ, ಅವುಗಳನ್ನು ಕೇಳಿ ಬ್ರಹ್ಮ ಬಾಬಾರವರು ಮುಗುಳ್ನಗುತ್ತಾರೆ ಹಾಗೂ ಯಾವ ಗುಣಗಾನವನ್ನು ಮಾಡುತ್ತಾರೆ. ವಾ ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮುದ್ದು ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥ ಮಕ್ಕಳೇ ವಾ. ಬ್ರಹ್ಮ ತಂದೆ ನೀವು ಮಕ್ಕಳಿಂದ ಯಾವ ಶುಭ ಆಸೆಗಳನ್ನು ಇಟ್ಟುಕೊಂಡಿದ್ದಾರೆ ಅದನ್ನು ತಿಳಿದುಕೊಂಡಿರುವಿರೇ? ತಂದೆಯು ಇದನ್ನೇ ಬಯಸುತ್ತಾರೆ. ನನ್ನ ಪ್ರತಿಯೊಂದು ಮಗುವು ತನ್ನ ಚೆಹರೆಯಿಂದ ತಂದೆಯ ಲಕ್ಷಣಗಳನ್ನು ತೋರಿಸಬೇಕು. ಭಿನ್ನ ಚೆಹರೆ ಇರಲಿ, ಆದರೆ ಎಲ್ಲರ ಚೆಹರೆಯಿಂದ ತಂದೆಯ ಲಕ್ಷಣಗಳು ಕಾಣಿಸಬೇಕು. ಯಾರೇ ನೋಡಿದರೂ, ಯಾರೇ ಸಂಪರ್ಕದಲ್ಲಿ ಬಂದರೂ ಅವರು ನಿಮ್ಮನ್ನು ಮರೆತು ಹೋಗಬೇಕು. ಆದರೆ ನಿಮ್ಮಲ್ಲಿ ತಂದೆ ಕಾಣಿಸಬೇಕು. ಆಗಲೇ ಸಮಯದ ಸಮಾಪ್ತಿಯಾಗುವುದು. ಎಲ್ಲರ ಹೃದಯದಲ್ಲಿ ನನ್ನ ಬಾಬಾ ಬಂದು ಬಿಟ್ಟಿದ್ದಾರೆ, ನನ್ನ ಬಾಬಾ ಎಂಬ ಶಬ್ದ ಮೊಳಗಬೇಕು. ಬ್ರಹ್ಮ ಕುಮಾರಿಯರ ಬಾಬಾ ಅಲ್ಲ, ನನ್ನ ಬಾಬಾ. ಯಾವಾಗ ಎಲ್ಲರ ಹೃದಯದಿಂದ ನನ್ನ ಬಾಬಾ ಎಂಬ ಕೂಗು ಹೊರಬರುತ್ತದೆ, ಆಗಲೇ ಈ ಕೂಗು 4 ಕಡೆ ನಗಾರಿಯಂತೆ ಮೊಳಗುವುದು. ಏನೆಲ್ಲ ವಿಜ್ಞಾನದ ಸಾಧನೆಗಳು ಇವೆಯೋ ಆ ಸಾಧನಗಳಲ್ಲಿ ಈ ನಗಾರಿ ಮೊಳಗುತ್ತಿರುತ್ತದೆ. ನನ್ನ ಬಾಬಾ ಬಂದು ಬಿಟ್ಟಿದ್ದಾರೆ. ಈಗ ಏನೆಲ್ಲ ಮಾಡುತ್ತಿದ್ದೀರಿ, ಬಹಳ ಚೆನ್ನಾಗಿ ಮಾಡಿದ್ದೀರಿ ಹಾಗೂ ಮಾಡುತ್ತಿದ್ದೀರಿ. ಆದರೆ ಈಗ ಎಲ್ಲರೂ ಒಟ್ಟಿಗೆ ನಗಾರಿಯನ್ನು ಬಾರಿಸಬೇಕು. ಎಲ್ಲಿ ಕೇಳಿದರೂ ಅಲ್ಲಿ ಒಂದೇ ಕೂಗು ಕೇಳುತ್ತಿರಬೇಕು. ಬರುವವರು ಬಂದು ಬಿಟ್ಟಿದ್ದಾರೆ. ಇದಕ್ಕೆ ಹೇಳಲಾಗುತ್ತದೆ ತಂದೆಯ ಸ್ಪಷ್ಟ ಪ್ರತ್ಯಕ್ಷತೆ. ಈಗ ಹೆಸರು ಪ್ರತ್ಯಕ್ಷವಾಗಿದೆ. ಮೊದಲನೆಯ ಹೆಜ್ಜೆ ಹೆಸರು ಪ್ರತ್ಯಕ್ಷವಾಗಿದೆ. ಬ್ರಹ್ಮ ಕುಮಾರ ಕುಮಾರಿಯರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ವಿದ್ಯಾಲಯದ ಹಾಗೂ ಕಾರ್ಯದ ಜ್ಞಾನದ ಮಹಿಮೆಯನ್ನು ಮಾಡುತ್ತಿದ್ದಾರೆ. ಖುಷಿ ಪಡುತ್ತಾರೆ, ಇದನ್ನು ತಿಳಿದುಕೊಳ್ಳುತ್ತಾರೆ. ಇಂತಹ ಕಾರ್ಯವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಇಲ್ಲಿಯವರೆಗೂ ತಲುಪಿದ್ದಾರೆ. ಈ ಮಾತು ಸ್ಪಷ್ಟವಾಗಿದೆ. 4 ಕಡೆ ಈ ಮಾತಿನ ಮಹಿಮೆ ಇದೆ. ಆದರೆ ಬಾಪ್ ದಾದಾರವರು ಬಂದು ಬಿಟ್ಟಿದ್ದಾರೆ ಎಂಬ ಸ್ಪಷ್ಟೀಕರಣ ಇನ್ನೂ ಆಗಲಿಲ್ಲ. ಈಗ ಸ್ವಲ್ಪ ಪರದೆ ತೆರೆಯುತ್ತದೆ, ಆದರೆ ಇನ್ನೂ ಸ್ಪಷ್ಟವಾಗಿಲ್ಲ. ತಿಳಿದುಕೊಂಡಿದ್ದಾರೆ. ಇವರಿಗೆ ಬೆನ್ನೆಲುಬಾಗಿ ಯಾರೋ ಅಥಾರಿಟಿ ಇದ್ದಾರೆ, ಆದರೆ ಅವರು ಬಾಪ್ ದಾದಾರವರಾಗಿದ್ದಾರೆ. ಅವರಿಂದ ನಾವು ಸಹ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಈ ಗೋಡೆ ಇನ್ನೂ
ಉಮಂಗ ಉತ್ಸಾಹದಲ್ಲಿ ಅಡ್ಡಿಯಾಗುತ್ತಿದೆ. ಇದನ್ನು ಈಗ ತೆಗೆಯಬೇಕು. ಒಂದು ಹೆಜ್ಜೆಯನ್ನು ಇಡುತ್ತಾರೆ. ಮೊದಲನೆಯ ಹೆಜ್ಜೆಯಾಗಿದೆ ಸಹಯೋಗದ ಹೆಜ್ಜೆ. ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಸಹಯೋಗ ಕೊಡುವ ಪ್ರೇರಣೆ ಆಂತರ್ಯದಲ್ಲಿ ಬರುತ್ತಿದೆ. ಈಗ ಎರಡನೆಯ ಹೆಜ್ಜೆಯಾಗಿದೆ ಸ್ವಯಂ ಆಸ್ತಿಯನ್ನು ತೆಗೆದುಕೊಳ್ಳುವ ಉಮಂಗದಲ್ಲಿ ಬರುವುದು ಎಂದು ಎರಡು ಹೆಜ್ಜೆ ಸೇರುತ್ತದೆ. ಆಗ 4 ಕಡೆ ನಗಾರಿಗಳು ಮೊಳಗುತ್ತದೆ. ಯಾವ ನಗಾರಿ? ನನ್ನ ಬಾಬಾ, ನಿನ್ನ ಬಾಬಾ ಅಲ್ಲ, ನನ್ನ ಬಾಬಾ. ಹೇಗೆ ಕಾರ್ಯದ ಮಹಿಮೆಯನ್ನು ಮಾಡುತ್ತಾರೆ ಅದೇ ರೀತಿ ಮಾಡಿಸುವಂತಹ ತಂದೆಯ ಮಹಿಮೆ ನಲಿದಾಡುತ್ತಾ ಆಡುತ್ತಾರೆ. ಇದಂತೂ ಮುಂದೆ ಪ್ರತ್ಯಕ್ಷವಾಗಿ ನಡೆಯುವಂತಹ ಮಾತೇ ಆಗಿದೆ. ನಿಮಗೂ ಸಹ ಈ ದೃಶ್ಯ ಕಣ್ಣುಗಳ ಮುಂದೆ ಹೃದಯದಲ್ಲಿ ಬುದ್ಧಿಯಲ್ಲಿ ಬರುತ್ತಿದೆ ಅಲ್ಲವೇ? ಏಕೆಂದರೆ ತಂದೆ ಹಾಗೂ ದಾದಾ ಬಂದಿದ್ದಾರೆ ಎಲ್ಲ ಮಕ್ಕಳಿಗೂ ಆಸ್ತಿಯನ್ನು ಕೊಡುವುದಕ್ಕಾಗಿ. ಮುಕ್ತಿಯದಾಗಿರಲಿ ಅಥವಾ ಜೀವನ್ ಮುಕ್ತಿಯದಾಗಿರಲಿ ಎಲ್ಲರಿಗೂ ಆಸ್ತಿಯಂತೂ ಅವಶ್ಯವಾಗಿ ಸಿಗಲೇಬೇಕು. ಯಾರೂ ಸಹ ಇದರಿಂದ ವಂಚಿತರಾಗುವುದಿಲ್ಲ. ಏಕೆಂದರೆ ತಂದೆ ಅಪರಿಮಿತ ಮಾಲೀಕರಾಗಿದ್ದಾರೆ, ಬೇಹದ್ದಿನ ತಂದೆಯಾಗಿದ್ದಾರೆ ಎಂದ ಮೇಲೆ ದೇಹ ದಿನ ಆಸ್ತಿ ಸಿಗಲೇಬೇಕು. ಬಲೆ ಯೋಗ ಬಲದಿಂದ ತಮ್ಮ ಜನ್ಮಾಂತರದ ಪಾಪವನ್ನು ಭಸ್ಮ ಮಾಡದೇ ಇದ್ದರೂ ಸಹ ಕೇವಲ ತಂದೆ ಬಂದಿದ್ದಾರೆ ಎಂದು ಅರಿತುಕೊಳ್ಳುವುದರಿಂದಲೂ ಆಸ್ತಿಯ ಅಧಿಕಾರಿಯಂತೂ ಆಗುತ್ತಾರೆ. ಹೇಗೆ ತಂದೆಗೆ ಅಪರಿಮಿತ ಆಸ್ತಿಯನ್ನು ಕೊಡುವ ಸಂಕಲ್ಪವಿದೆ ಹಾಗೂ ನಿಶ್ಚಿತವಾಗಿ ಇದು ಆಗಲೇಬೇಕಾಗಿದೆ. ಇದೇ ರೀತಿ ನಿಮ್ಮೆಲ್ಲರಿಗೂ ಸಹ ಹೃದಯದಲ್ಲಿ ಶುಭ ಭಾವನೆ ಶುಭ ಕಾಮನೆ ಉತ್ಪತ್ತಿಯಾಗುತ್ತದೆ ಅಲ್ಲವೇ? ನಮ್ಮ ಎಲ್ಲ ಸಹೋದರ ಸಹೋದರಿಯರು ಅಪರಿಮಿತ ಆಸ್ತಿಗೆ ಅಧಿಕಾರಿಯಾಗಿ ಬಿಡಬೇಕು ಎಂದು ಈ ಶುಭ ಭಾವನೆ ಹಾಗೂ ಶುಭ ಕಾಮನೆಯನ್ನು ಎಂದು ಪ್ರತ್ಯಕ್ಷ ರೂಪದಲ್ಲಿ ತರುವಿರಿ. ಅದರ ದಿನಾಂಕವನ್ನು ಮೊದಲು ತಮ್ಮ ಹೃದಯದಲ್ಲಿ ನಿಗದಿ ಮಾಡಿಕೊಳ್ಳಿ. ಸಂಘಟನೆಗಿಂತ ಮೊದಲು ಹೃದಯದಲ್ಲಿ ಮಾಡಿ, ನಂತರ ಸಂಘಟನೆಯಲ್ಲಿ ಮಾಡಿ. ಆಗ ವಿನಾಶದ ಬಾಗಿಲು ಸ್ವತಃವಾಗಿಯೇ ಸ್ಪಷ್ಟವಾಗುವುದು. ಅದರ ಚಿಂತೆ ಮಾಡಬೇಡಿ. ದಯೆ ಬರುತ್ತದೆಯೇ ಅಥವಾ ನಾವಂತೂ ಅಧಿಕಾರಿ ಆಗಿಬಿಟ್ಟಿದ್ದೇವೆ ಎಂಬ ಮೋಜಿನಲ್ಲಿ ಇರುತ್ತೀರಿ. ಮೋಜಿನಲ್ಲಿ ಇರಿ, ಇದಂತೂ ಬಹಳ ಒಳ್ಳೆಯದಾಗಿದೆ. ಆದರೆ ದಯಾಹೃದಯಿ ತಂದೆಯ ಮಕ್ಕಳು ಈಗ ಅನ್ಯರ ಮೇಲೆಯೂ ದಯೆ ತೋರಿಸಿ. ಯಾವಾಗ ಅನ್ಯರ ಮೇಲೆ ದಯೆ ತೋರಿಸುತ್ತೀರಿ ಆಗ ಸ್ವಯಂನ ಮೇಲೆ ಮೊದಲು ದಯೆ ಬರುತ್ತದೆ. ನಂತರ ಕೇವಲ ಒಂದೇ ಚಿಕ್ಕ ಮಾತಿನ ಮೇಲೆ ನೀವು ಪುರುಷಾರ್ಥ ಮಾಡಬೇಕಾಗುವುದೋ ಅದರ ಅವಶ್ಯಕತೆ ಇರುವುದಿಲ್ಲ. ಮಾಸ್ಟರ್ ದಯಾ ಹೃದಯ, ಮಾಸ್ಟರ್ ದಯಾಳು, ಮರ್ಸಿಫುಲ್ ಆಗಿಬಿಡಿ. ಈ ಗುಣಗಳನ್ನು ಇಮರ್ಜ್ ಮಾಡಿ ಅನ್ಯರ ಮೇಲೆ ದಯೆ ಮಾಡುವುದರಿಂದ ಸ್ವಯಂನ ಮೇಲೆ ಸ್ವತಃವಾಗಿಯೇ ದಯೆ ಬರುವುದು. ಬಾಪ್ ದಾದಾರವರು ಮೊದಲು ಸಹ ತಿಳಿಸಿದ್ದರು. ಬಾಪ್ ದಾದಾರವರಿಗೆ ಮಕ್ಕಳ ಯಾವ ಮಾತು ಇಷ್ಟವಾಗುವುದಿಲ್ಲ ತಿಳಿದುಕೊಂಡಿದ್ದೀರಿ. ಬಾಪ್ ದಾದಾರವರಿಗೆ ಮಕ್ಕಳು ಪರಿಶ್ರಮ ಪಡುವುದು ಹಾಗೂ ಮತ್ತೆ ಯುದ್ಧ ಮಾಡುವುದು ಇದು ಇಷ್ಟವಾಗುವುದಿಲ್ಲ. ಬಾಬಾರವರು ಹೇಳುತ್ತಾರೆ, ಏ ನನ್ನ ಯೋಗಿ ಮಗು, ಯೋಧ ಮಗು ಎಂದು ಹೇಳುವುದಿಲ್ಲ, ಯೋಗಿ ಮಗು ಎಂದು ಹೇಳುತ್ತಾರೆ. ಯೋಗಿ ಮಕ್ಕಳ ಕೆಲಸ ಏನಾಗಿದೆ? ಯುದ್ಧ ಮಾಡುವುದೇ. ಯುದ್ಧ ಮಾಡುವುದು ಇಷ್ಟವಾಗುತ್ತದೆಯೇ? ಸುಸ್ತಾಗುತ್ತೀರಿ, ಆದರೂ ಸಹ ಮತ್ತೆ ಯುದ್ಧ ಮಾಡುತ್ತೀರಿ. ಇಂದು ಪ್ರತಿಜ್ಞೆ ಮಾಡುತ್ತೀರಿ ಯುದ್ಧ ಮಾಡುವುದಿಲ್ಲ ಎಂದು, ಮತ್ತು ಸ್ವಲ್ಪ ಸಮಯದ ನಂತರ ಮತ್ತೆ ಯೋಗಿಯ ಬದಲಾಗಿ ಯೋಧರಾಗುತ್ತೀರಿ. ಈ ರೀತಿ ಏಕೆ ಮಾಡುತ್ತೀರಿ? ಬಾಪ್ ದಾದಾರವರು ತಿಳಿಯುತ್ತಾರೆ, ಮಕ್ಕಳಿಗೆ
ಯೋಗದೊಂದಿಗೆ ಪ್ರೀತಿ ಕಡಿಮೆ ಇದೆ, ಯುದ್ಧದೊಂದಿಗೆ ಪ್ರೀತಿ ಜಾಸ್ತಿ ಇದೆ. ಹಾಗಾದರೆ ಇಂದಿನಿಂದ ಏನು ಮಾಡುವಿರಿ? ಯೋಧರ ಆಗುತ್ತೀರಾ ಅಥವಾ ನಿರಂತರ ಯೋಗಿಯಾಗುತ್ತೀರಾ? ಬಾಪ್ ದಾದಾರವರು ನೋಡಿದರು, ಎಷ್ಟೊಂದು 18 ಜನವರಿ ಕಳೆದವು ಹಾಗೂ ವಿಶೇಷ ಬ್ರಹ್ಮ ತಂದೆಯು ನೀವು ಮಕ್ಕಳ ಆಹ್ವಾನವನ್ನು ಮಾಡುತ್ತಿದ್ದಾರೆ. ನನ್ನ ಮಕ್ಕಳು ಸಮಾನರಾಗಿ ವತನದಲ್ಲಿ ಬಂದು ಬಿಡಿ ಎಂದು. ವತನ ಇಷ್ಟವಾಗುವುದಿಲ್ಲವೇ? ಯುದ್ಧ ಮಾಡುವುದೇ ಇಷ್ಟವಾಗುತ್ತದೆಯೇ? ಯುದ್ಧ ಮಾಡಬೇಡಿ. ಇಂದಿನಿಂದ ಯುದ್ಧ ಮಾಡುವುದನ್ನು ನಿಲ್ಲಿಸಿ. ಮಾಡಲು ಸಾಧ್ಯವೇ? ಉತ್ತರ ಕೊಡಿ. ಮತ್ತೆ ಅಲ್ಲಿ ಹೋಗಿ ಪತ್ರವನ್ನು ಬರೆಯಬೇಡಿ. ಮಾಯೆ ಬಂದು ಬಿಟ್ಟಿತು. ಯುದ್ಧ ಮಾಡಿ ಮಾಯೆಯನ್ನು ಓಡಿಸಿದೆವು. ಕೆಲವರಿಗೆ ಮಾಯೆ ಬರುತ್ತದೆ, ಇನ್ನು ಕೆಲವರಿಗೆ ಅನ್ಯರ ಮಾಯೆಯನ್ನು ನೋಡಿ ಸ್ವಯಂ ಮಾಯೆಯ ಪ್ರಭಾವದಲ್ಲಿ ಬಂದು ಬಿಡುತ್ತಾರೆ. ಒಂದು ವೇಳೆ ಏಕೆ, ಏನು ಎನ್ನುವ ಪ್ರಶ್ನೆಗಳಲ್ಲಿ ಬಂದು ಬಿಟ್ಟರೆ ತಮ್ಮ ಮಾಯೆಯು ಸಮಾಪ್ತಿ ಆಗುವುದಿಲ್ಲ, ಬೇರೆಯವರ ಮಾಯೆಯು ಸಮಾಪ್ತಿ ಆಗುವುದಿಲ್ಲ. ಆದ್ದರಿಂದ ಹೇಗೆ ಹೊಸ ವರ್ಷದಲ್ಲಿ ಹಳೆಯ ವರ್ಷವನ್ನು ಬೀಳ್ಕೊಡುಗೆ ಕೊಳ್ಳುತ್ತೀರಿ? ಈಗ 96 ಎನ್ನುವುದಿಲ್ಲ, 97 ಎಂದು ಹೇಳುತ್ತಾರೆ ಅಲ್ಲವೇ? ಒಂದು ವೇಳೆ ಯಾರಾದರೂ ತಪ್ಪಾಗಿ ಹೇಳಿದರೂ ಸಹ ನೀವು ಹೇಳುತ್ತೀರಿ 96 ಅಲ್ಲ 97 ಆಗಿದೆ. ಇದೇ ರೀತಿ ಇಂದು ಏಕೆ, ಏನು, ಹೀಗೆ, ಹಾಗೆ ಇಂತಹ ಶಬ್ದಗಳಿಗೆ ಬೀಳ್ಕೊಡುಗೆ ಕೊಟ್ಟು ಬಿಡಿ. ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಡಿ. ಬಿಂದುವನ್ನು ಇಡಿ. ಕ್ವೆಶ್ಚನ್ ಮಾರ್ಕ್ ಶುರುವಾದರೆ ವ್ಯರ್ಥದ ಖಾತೆ ಪ್ರಾರಂಭವಾಯಿತು ಎಂದು ಅರ್ಥ. ಹಾಗೂ ಯಾವಾಗ ವ್ಯರ್ಥದ ಖಾತೆ ಆರಂಭವಾಗುತ್ತದೆ ಆಗ ಸಮರ್ಥಿ ಸಮಾಪ್ತಿಯಾಗಿ ಹೋಗುತ್ತದೆ. ಹಾಗೂ ಎಲ್ಲಿ ಸಮರ್ಥತೆ ಸಮಾಪ್ತಿಯಾಯಿತೋ ಅಲ್ಲಿ ಮಾಯೆ ಭಿನ್ನ ಭಿನ್ನ ರೂಪದಲ್ಲಿ ಭಿನ್ನ ಭಿನ್ನ ಪರಿಸ್ಥಿತಿಗಳಲ್ಲಿ ತನ್ನ ಗ್ರಾಹಕರನ್ನಾಗಿ ಮಾಡಿಕೊಳ್ಳುತ್ತದೆ. ನಂತರ ಏನಾಗುತ್ತದೆ? ಯೋಗಿಯೇ ಅಥವಾ ಯೋಧರೇ? ಯೋಧರು ಆಗಬಾರದು. ಪಕ್ಕಾ ಪ್ರತಿಜ್ಞೆ ಮಾಡಿದ್ದೀರಾ? ಅಥವಾ ಬಾಪ್ ದಾದಾರವರು ಹೇಳುತ್ತಾರೆ ಎಂದು ಹೌದು ಎಂದು ಹೇಳಿದ್ದೀರಾ? ಪಕ್ಕಾ ಮಾಡಿದ್ದೀರಾ? ಹೊರಗೆ ಯಾವಾಗ ತಮ್ಮ ದೇಶಕ್ಕೆ ಹೋಗುತ್ತೀರಿ ಎಂದರೆ ಸ್ವಲ್ಪ ಸಡಿಲವಾಗುತ್ತದೆಯೇ? ಶಕ್ತಿಯರು ಏನು ಹೇಳುತ್ತೀರಿ? ಆಗುತ್ತೀರಾ ಅಥವಾ ಇಲ್ಲವಾ? ಎಲ್ಲರೂ ಹೌದು ಎಂದು ಹೇಳುತ್ತಿಲ್ಲ ಎಂದರೆ ತಮ್ಮ ನೀನೂ ಸಹ ಸ್ವಲ್ಪ ಸಂಶಯವಿದೆ. ಎಲ್ಲರೂ ಹೌದು ಬಾಬಾ ಎಂದರು. ನೋಡಿ, ಟಿವಿಯಲ್ಲಿ ಫೋಟೋ ತೆಗೆಯುತ್ತಿದ್ದಾರೆ. ನಂತರ ಬಾಪ್ ದಾದಾರವರು ಟಿವಿಯ ಕ್ಯಾಸೆಟ್ ಕಳುಹಿಸುತ್ತಾರೆ. ಏಕೆಂದರೆ ತಂದೆಯದ್ದು ಪ್ರತಿ ಮಗುವಿನೊಂದಿಗೆ ಹೊಸಬರಾಗಲಿ ಅಥವಾ ಹಳೆಯವರಾಗಲಿ, ಆದರೆ ಯಾರು ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದರು, ಕೇವಲ ಹೇಳುವುದಲ್ಲ ಆದರೆ ತಿಳಿದುಕೊಂಡರು ಹಾಗೂ ಅದರಂತೆ ನಡೆದರು, ಅಂತಹ ಒಂದೊಂದು ಮಗುವಿನ ಜೊತೆ ತಂದೆಯ ಹೃದಯದ ಪ್ರೀತಿ ಇದೆ. ಕೇವಲ ಹೇಳುವಂತಹ ಪ್ರೀತಿಯಲ್ಲ. ಬಾಪ್ ದಾದಾರವರು ಬಹಳ ಮಕ್ಕಳ ಬಣ್ಣವನ್ನು, ಚಲನೆ, ವ್ಯವಹಾರ ನೋಡುತ್ತಾರೆ. ಇಂದು ಹೇಳುತ್ತಾರೆ, ಬಾಬಾ ಓ ನನ್ನ ಬಾಬಾ, ಓ ಮಧುರ ಬಾಬಾ, ಏನು ಹೇಳಲಿ ಏನು ಹೇಳದಿರಲಿ ನೀವೇ ನನ್ನ ಸಂಸಾರವಾಗಿದ್ದೀರಿ. ಬಹಳ ಮಧುರ ಮಧುರ ಮಾತುಗಳನ್ನು ಆಡುತ್ತಾರೆ. ಹಾಗೂ 2-4 ಗಂಟೆಯ ನಂತರ ಒಂದು ವೇಳೆ ಯಾವುದೇ ಮಾತು ಬಂದು ಬಿಡುತ್ತದೆ ಎಂದರೆ ಭೂತ ಬಂದು ಬಿಡುತ್ತದೆ. ಮಾತು ಬರುವುದಿಲ್ಲ, ಭೂತ ಬರುತ್ತದೆ. ಬಾಪ್ ದಾದಾರವರ ಬಳಿ ಎಲ್ಲರ ಭೂತ ಬಂದಿರುವ ಸಮಯದ ಫೋಟೋ ಸಹ ಇದೆ. ನೋಡಿ, ಭೂತನಾಥನ ಒಂದು ನೆನಪಾರ್ಥ ಸಹ ಇದೆ ಎಂದ ಮೇಲೆ ಭೂತವನ್ನು ಸಹ ಬಾಪ್ ದಾದಾರವರು ನೋಡುತ್ತಾರೆ. ಎಲ್ಲಿಂದ ಬಂತು, ಹೇಗೆ ಬಂತು ಹಾಗೂ ಹೇಗೆ ಓಡಿಸುತ್ತಿದ್ದೀರಿ
ಈ ಆಟವನ್ನು ಸಹ ನೋಡುತ್ತಾ ಇರುತ್ತಾರೆ. ಕೆಲವರಂತೂ ಗಾಬರಿಯಾಗಿ ಹೃದಯ ವಿದೀರ್ಣರಾಗಿ ಹೋಗುತ್ತಾರೆ. ನಂತರ ಬಾಪ್ ದಾದಾರವರಿಗೆ ಈ ಶುಭ ಸಂಕಲ್ಪ ಬರುತ್ತದೆ. ಇವರಿಗೆ ಯಾರ ಮುಖಾಂತರವಾದರೂ ಸಂಜೀವಿನಿ ಮೂಲಿಕೆಯನ್ನು ತಿನ್ನಿಸಿ ಎಚ್ಚರ ಮಾಡಿಸಬೇಕು ಎಂದು. ಆದರೆ ಅವರು ಮೂರ್ಛಿತ ಅವಸ್ಥೆಯಲ್ಲಿ ಇಷ್ಟು ಮಗ್ನರಾಗಿರುತ್ತಾರೆ, ಸಂಜೀವಿನಿ ಮೂಲಿಕೆಯನ್ನು ನೋಡುವುದೇ ಇಲ್ಲ. ಈ ರೀತಿ ಮಾಡಬೇಡಿ. ಸಂಪೂರ್ಣ ಗಮನವನ್ನು ಕಳೆದುಕೊಳ್ಳಬೇಡಿ. ಸ್ವಲ್ಪ ಗಮನ ಇಟ್ಟುಕೊಳ್ಳಿರಿ. ಸ್ವಲ್ಪ ಗಮನವನ್ನು ಇಟ್ಟರೂ ಸಹ ಬಚಾವ್ ಆಗಿ ಬಿಡುವಿರಿ, ರಕ್ಷಣೆಯಾಗಿ ಬಿಡುವುದು. ಬಾಪ್ ದಾದಾರವರು ಮೊದಲು ಸಹ ತಿಳಿಸಿದ್ದರು. ಈ ಅಂತಿಮ ವಿದ್ಯೆಯಲ್ಲಿ ಪ್ರತಿಯೊಂದು ಮಗುವಿಗೂ 3 ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕು. 1 ಸ್ವಯಂನೊಂದಿಗೆ ಸಂತುಷ್ಟ, ಈ ಸರ್ಟಿಫಿಕೇಟ್. ಹಾಗೂ 2ನೇದು ಬಾಪ್ ದಾದಾರವರ ಮೂಲಕ ಸರ್ಟಿಫಿಕೇಟ್. ಹಾಗೂ 3ನೇದಾಗಿ ಸಂಬಂಧ ಸಂಪರ್ಕದಲ್ಲಿ ಬರುವವರ ಮೂಲಕ ಸರ್ಟಿಫಿಕೇಟ್. ಈ 3 ಸರ್ಟಿಫಿಕೇಟ್ ಯಾವಾಗ ಸಿಗುತ್ತದೆ ಆಗ ತಿಳಿದುಕೊಳ್ಳಿ, ನಿಮ್ಮ ವಿದ್ಯೆ ಪೂರ್ಣವಾಯಿತು. ಹೀಗೆ ತಿಳಿದುಕೊಳ್ಳಬೇಡಿ. ಬಾಪ್ ದಾದಾರವರದ್ದು ನಮ್ಮಿಂದ ಸಂತುಷ್ಟರಾಗಿದ್ದಾರೆ. ಆದರೆ 3 ಸರ್ಟಿಫಿಕೇಟ್ ಬೇಕಾಗಿದೆ, ಒಂದೇ ಅಲ್ಲ. ಹಾಗಾದರೆ ಚೆಕ್ ಮಾಡಿಕೊಳ್ಳಿ, 3 ಸರ್ಟಿಫಿಕೇಟ್ಗಳಲ್ಲಿ ಎಷ್ಟು ಸರ್ಟಿಫಿಕೇಟ್ ಸಿಕ್ಕಿದೆ. ತಂದೆಯ ಹೊರತು ಸಹ ಏನೂ ಸಿಗುವುದಿಲ್ಲ. ಆದರೆ ಪರಿವಾರದ ಸಂತುಷ್ಟತೆಯ ಸರ್ಟಿಫಿಕೇಟ್, ಇದರಿಂದಲೂ ಸಹ ಬಹಳಷ್ಟು ಸಿಗುತ್ತದೆ. ಪರಿವಾರದಿಂದ ಎಷ್ಟು ಆತ್ಮಗಳ ಸರ್ಟಿಫಿಕೇಟ್ ಯಾರಿಗೆ ಸಿಗುತ್ತದೆಯೋ, ಎಷ್ಟು ಬ್ರಾಹ್ಮಣರು ಸಂತುಷ್ಟರಾಗುತ್ತಾರೆಯೋ, ಅಷ್ಟೇ ಭಕ್ತರು ನಿಮ್ಮ ಪೂಜೆಯನ್ನು ಸಂತುಷ್ಟತೆಯಿಂದ ಮಾಡುತ್ತಾರೆ. ಕಾಟಾಚಾರವಾಗಿ ಮಾಡುವುದಿಲ್ಲ, ಹೃದಯದಿಂದ ಮಾಡುತ್ತಾರೆ. ಹಾಗಾದರೆ ಇಲ್ಲಿ ಬ್ರಾಹ್ಮಣ ಜೀವನದಲ್ಲಿ ಎಷ್ಟು ಬ್ರಾಹ್ಮಣರಿಗೆ ನಿಮ್ಮ ಪ್ರತಿ ಸ್ನೇಹ, ಸನ್ಮಾನ ಅರ್ಥಾತ್ ಗೌರವ ಇರುತ್ತದೆ. ಹೃದಯದಿಂದ ಸಂತುಷ್ಟರಾಗುತ್ತಾರೆ, ಅಷ್ಟೇ ಪೂಜ್ಯರಾಗುತ್ತಾರೆ. ಪೂಜ್ಯರಿಗಾಗಿ ಸ್ನೇಹ ಹಾಗೂ ಸನ್ಮಾನ ಇರುತ್ತದೆ ಎಂದ ಮೇಲೆ ಯಾವಾಗ ಜಡಚಿತ್ರಗಳ ಪೂಜೆಯಾಗುತ್ತದೆ ಆಗ ಇಷ್ಟೇ ಸ್ನೇಹ ಹಾಗೂ ರಿಗಾರ್ಡ್ ಸಿಗುತ್ತದೆ. ಇಡೀ ಕಲ್ಪದ ಪ್ರಾರಬ್ಧ ಈಗಲೇ ಮಾಡಿಕೊಳ್ಳಬೇಕು. ಕೇವಲ ಅರ್ಧ ಕಲ್ಪದ ರಾಜ್ಯದ ಪ್ರಾರಬ್ಧವಲ್ಲ, ಪೂಜ್ಯ ಪದವಿಯ ಪ್ರಾರಬ್ಧವೂ ಸಹ ಈಗಲೇ ಆಗುತ್ತದೆ. ಹೀಗೆ ತಿಳಿಯಬೇಡಿ. ನಮ್ಮದಂತೂ ಬಾಬಾರವರೊಂದಿಗೆ ಕೆಲಸವಾಗಿದೆ. ತಂದೆಗೆ ಪರಿವಾರದೊಂದಿಗೆ ಎಷ್ಟು ಸ್ನೇಹವಿದೆ ಎಂದ ಮೇಲೆ ಫಾಲೋ ಫಾದರ್ ಮಾಡಿ ಬ್ರಹ್ಮ ಬಾಬಾರವರನ್ನು ನೋಡಿದ್ದೀರಿ ಅಲ್ಲವೇ. ಎಂತಹ ಮಗು ಆಗಲಿ ಶಿಕ್ಷಾದಾತ ಆಗಿ ಶಿಕ್ಷಣವನ್ನು ಕೊಡುತ್ತಾರೆ. ಆದರೆ ಶಿಕ್ಷಣದ ಜೊತೆ ಹೃದಯದ ಪ್ರೀತಿಯನ್ನು ಇಡುತ್ತಾರೆ. ಪ್ರೀತಿ ಯಾವುದೇ ಬಾಹುವಿನಲ್ಲಿ ಅಲ್ಲ, ಆದರೆ ಪ್ರೀತಿಯ ಚಿಹ್ನೆಯಾಗಿದೆ. ತಮ್ಮ ಶುಭ ಭಾವನೆಯಿಂದ, ಶುಭ ಕಾಮನೆಯಿಂದ ಯಾವುದೇ ಮಾಯೆಯ ವಶದಲ್ಲಿರುವ ಆತ್ಮನನ್ನು ಪರಿವರ್ತನೆ ಮಾಡುವುದು. ಯಾರೇ ಇರಲಿ, ಹೇಗೆ ಇರಲಿ, ತಿರಸ್ಕಾರ ಭಾವನೆ ಬರದಿರಲಿ, ಇವರಂತೂ ಬದಲಾವಣೆ ಆಗುವುದೇ ಇಲ್ಲ. ಇವರು ಇರುವುದೇ ಹೀಗೆ ಇಲ್ಲ. ಈಗ ದಯಾ ಹೃದಯಿಯಾಗುವ ಅವಶ್ಯಕತೆ ಇದೆ. ಏಕೆಂದರೆ ಹಲವಾರು ಮಕ್ಕಳು ಬಲಹೀನರಾಗಿರುವ ಕಾರಣ ತಮ್ಮ ಶಕ್ತಿಯಿಂದ ಯಾವುದೇ ದೊಡ್ಡ ಸಮಸ್ಯೆಗಳನ್ನು ಪಾರು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದ ಮೇಲೆ ನೀವು ಅವರ ಸಹಯೋಗಿಗಳಾಗಿ ಯಾವುದರಿಂದ, ಕೇವಲ ಶಿಕ್ಷಣದಿಂದಲ್ಲ. ಇತ್ತೀಚೆಗೆ ಶಿಕ್ಷಣ, ಪ್ರೀತಿಯ ಹೊರತು ಅಥವಾ ಶುಭ ಭಾವನೆ ಇಲ್ಲದೆ ಯಾರೂ ಸಹ ಕೇಳುವುದಿಲ್ಲ. ಇದಂತೂ ಅಂತಿಮ ಫಲಿತಾಂಶವಾಗಿದೆ. ಶಿಕ್ಷಣ ಕೆಲಸ ಮಾಡುವುದಿಲ್ಲ. ಆದರೆ ಶಿಕ್ಷಣದ ಜೊತೆ ಶುಭ ಭಾವನೆ, ದಯಾ ಹೃದಯದ ಭಾವನೆ ಇದು ಸಹಜವಾಗಿ ಕೆಲಸ ಮಾಡುತ್ತದೆ.
ಹೇಗೆ ಬ್ರಹ್ಮ ಬಾಬಾರವರನ್ನು ನೋಡಿದ್ದೀರಿ. ಈ ಮಗು ಇಂದು ತಪ್ಪು ಮಾಡಿದೆ ಎಂದು ತಿಳಿದಿದ್ದರೂ ಸಹ ಆ ಮಗುವಿಗೆ ವಿಧಾನದಿಂದ ಶಿಕ್ಷಣವನ್ನು ಕೊಟ್ಟು ಯುಕ್ತಿಯಿಂದ ಕೊಡುತ್ತಾ ನಂತರ ಅವರನ್ನು ಬಹಳ ಪ್ರೀತಿ ಮಾಡುತ್ತಿದ್ದರು. ಇದರಿಂದ ಅವರಿಗೆ ಅರಿವಾಗುತ್ತಿತ್ತು ಬಾಬಾರವರ ಪ್ರೀತಿ ಇದೆ ಹಾಗೂ ಪ್ರೀತಿಯಲ್ಲಿ ತಪ್ಪಿನ ಅರಿವಿನ ಶಕ್ತಿ ಅವರಲ್ಲಿ ಬಂದು ಬಿಡುತ್ತದೆ. ಹಾಗಾದರೆ ಬ್ರಹ್ಮ ತಂದೆಯನ್ನು ಇಂದು ಬಹಳ ನೆನಪು ಮಾಡಿದ್ದೀರಿ ಅಲ್ಲವೇ ಎಂದ ಮೇಲೆ ಫಾಲೋ ಫಾದರ್ ಮಾಡಿ ತಂದೆಯನ್ನು ಅನುಕರಣೆ ಮಾಡಿ ತಂದೆಯ ಸಮಾನರಾಗುವ ಸಾಹಸವಿದೆಯೇ? ಸಾಹಸಕ್ಕಾಗಿ ಶುಭಾಶಯಗಳು. ಬಾಪ್ ತಾದಾರವರು ನಿಮ್ಮ ಹೃದಯದ ಚಪ್ಪಾಳೆಗಳನ್ನು ಮೊದಲೇ ಕೇಳಿಸಿಕೊಳ್ಳುತ್ತಾರೆ. ನೀವು ಖುಷಿಯ ಚಪ್ಪಾಳೆಯನ್ನು ಹೊಡೆಯುತ್ತೀರಿ. ಆದರೆ ಬಾಬಾರವರಿಗೆ ಹೃದಯದ ಚಪ್ಪಾಳೆಗಳು ಮೊದಲೇ ತಲುಪುತ್ತದೆ. ಬಾಪ್ ತಾದಾರವರು ಸಹ ತಮಾಷೆಯ ಮಾತನ್ನು ಹೇಳುತ್ತಾರೆ. ಬ್ರಹ್ಮ ತಂದೆಯೊಂದಿಗೆ ಆತ್ಮಿಕ ವಾರ್ತಾಲಾಪ ನಡೆಯಿತು. ಬ್ರಹ್ಮ ತಂದೆ ಹೇಳುತ್ತಾರೆ, ನನಗೆ ಒಂದು ಮಾತಿನಿಂದ ಡೇಟ್ ಕಾನ್ಷಿಯಸ್ ಸಮಯ ಪ್ರಜ್ಞೆ ಇದೆ. ಮಕ್ಕಳಿಗಂತೂ ಹೇಳುತ್ತಾರೆ ಸಮಯ ಕಾನ್ಷಿಯಸ್ ಆಗಬೇಡಿ ಎಂದು. ಆದರೆ ಬ್ರಹ್ಮ ಬಾಬಾರವರು ಒಂದು ಮಾತಿನಲ್ಲಿ ಸಮಯ ಕಾನ್ಷಿಯಸ್ ಆಗಿದ್ದಾರೆ. ಯಾವ ದಿನ ಯಾವಾಗ ನನ್ನ ಒಂದೊಂದು ಮಗುವು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದುತ್ತಾರೆ. ಈ ರೀತಿ ತಿಳಿಯಬೇಡಿ ಅಂತ್ಯದವರೆಗೆ ಜೀವನ್ಮುಕ್ತರಾಗಿ ಬಿಡುವೆವು. ಇಲ್ಲ, ಬಹಳ ಕಾಲದಿಂದ ಜೀವನ್ಮುಕ್ತಿಯ ಸ್ಥಿತಿಯ ಅಭ್ಯಾಸ, ಬಹಳ ಕಾಲದ ಜೀವನ್ಮುಕ್ತ ರಾಜ್ಯ ಭಾಗ್ಯದ ಅಧಿಕಾರಿಯನ್ನಾಗಿ ಮಾಡುವುದು. ಅದರ ಮೊದಲು ಯಾವಾಗ ನೀವು ಇಲ್ಲಿ ಜೀವನ್ಮುಕ್ತರಾಗಿ, ಆಗ ನೀವು ಜೀವನ್ಮುಕ್ತ ಸ್ಥಿತಿಯವರ ಪ್ರಭಾವ, ಜೀವನ ಬಂಧನದಲ್ಲಿರುವ ಆತ್ಮಗಳ ಬಂಧನವನ್ನು ಸಮಾಪ್ತಿ ಮಾಡುವುದು. ಈ ಸೇವೆಯನ್ನು ಮಾಡುವುದಿಲ್ಲವೇ, ಮಾಡಬೇಕಲ್ಲವೇ ಎಂದ ಮೇಲೆ ನೀವು ಬ್ರಹ್ಮ ತಂದೆಗೆ ಡೇಟ್ ಕಾನ್ಷಿಯಸ್ನ ಉತ್ತರವನ್ನು ಕೊಡಿ. ಎಲ್ಲರೂ ಜೀವನ್ಮುಕ್ತರಾಗುವ ದಿನಾಂಕ ಎಂದು ಬರುವುದು. ಯಾವುದೇ ಬಂಧನವಿಲ್ಲ. ಬಂಧನಗಳ ಉದ್ದವಾದ ಲಿಸ್ಟನ್ನು ವರ್ಣನೆ ಮಾಡುತ್ತೀರಿ, ಕ್ಲಾಸ್ಗಳನ್ನು ಮಾಡುತ್ತೀರಿ ಎಂದರೆ ಬಂಧನಗಳ ದೊಡ್ಡ ಲಿಸ್ಟನ್ನು ತೆಗೆಯುತ್ತೀರಿ. ಆದರೆ ಬಾಬಾರವರು ಹೇಳುತ್ತಾರೆ, ಎಲ್ಲ ಬಂಧನಗಳಲ್ಲಿ ಮೊದಲನೆಯ ಬಂಧನವಾಗಿದೆ ದೇಹಭಾನದ ಬಂಧನ. ಇದರಿಂದ ಮುಕ್ತರಾಗಿ ದೇಹವಿಲ್ಲದಿದ್ದರೆ ಬೇರೆ ಎಲ್ಲ ಬಂಧನಗಳು ಸ್ವತಃವಾಗಿಯೇ ಸಮಾಪ್ತಿಯಾಗಿ ಬಿಡುತ್ತದೆ. ತನ್ನನ್ನು ವರ್ತಮಾನ ಸಮಯದಲ್ಲಿ ನಾನು ಶಿಕ್ಷಕಿಯಾಗಿದ್ದೇನೆ, ವಿದ್ಯಾರ್ಥಿಯಾಗಿದ್ದೇನೆ, ನಾನು ಸೇವಾದಾರಿಯಾಗುತ್ತೇನೆ ಈ ರೀತಿ ತಿಳಿದುಕೊಳ್ಳುವ ಬದಲಾಗಿ ಅಮೃತ ವೇಳೆಯಿಂದ ಈ ಅಭ್ಯಾಸವನ್ನು ಮಾಡಿ, ನಾನು ಶ್ರೇಷ್ಠ ಆತ್ಮ ಮೇಲಿನಿಂದ ಬಂದಿದ್ದೇನೆ. ಈ ಹಳೆಯ ಪ್ರಪಂಚದಲ್ಲಿ, ಹಳೆಯ ಶರೀರದಲ್ಲಿ ಸೇವೆಗಾಗಿ ನಾನು ಆತ್ಮನಾಗಿದ್ದೇನೆ. ಈ ಪಾಠ ಈಗ ಇನ್ನಷ್ಟು ಪಕ್ಕಾ ಮಾಡಿಕೊಳ್ಳಿ. ನೀವು ಆತ್ಮದ ಭಾವವನ್ನು ಧಾರಣೆ ಮಾಡಿ. ಆಗ ಈ ಆತ್ಮಿಕ ಬಾಣ, ಮಾಯೆಯ ಬಾಣವನ್ನು ಸದಾ ಕಾಲಕ್ಕಾಗಿ ಸಮಾಪ್ತಿ ಮಾಡುವುದು. ಆದರೆ ಆತ್ಮದ ಬಾಣ ಇದು ಈಗ ನಡೆದಾಡುತ್ತಾ ಓಡಾಡುತ್ತಾ ಸ್ಮೃತಿಯಲ್ಲಿ ಇರಲಿ. ಇದು ಈಗ ಇನ್ನಷ್ಟು ಆಗಬೇಕು. ಬ್ರಹ್ಮ ಬಾಬಾರವರು ಆತ್ಮದ ಪಾಠವನ್ನು ಆದಿಯಿಂದ ಎಷ್ಟು ಪಕ್ಕಾ ಮಾಡಿದರು. ಪರಿವಾರದವರೂ ಸಹ ಆತ್ಮಗಳಾಗಿದ್ದಾರೆ. ಗೋಡೆಗಳ ಮೇಲೆಯೂ ಸಹ ನಾನು ಆತ್ಮನಾಗಿದ್ದೇನೆ. ಪರಿವಾರದವರೂ ಸಹ ಆತ್ಮಗಳಾಗಿದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಗೋಡೆಗಳ ಮೇಲೆ ಈ ಪಾಠವನ್ನು ಪಕ್ಕಾ ಮಾಡಿಕೊಂಡರು. ಡೈರಿಗಳನ್ನು ತುಂಬಿಸಿದರು. ನಾನು ಆತ್ಮನಾಗಿದ್ದೇನೆ, ಇವರೂ ಸಹ ಆತ್ಮಗಳಾಗಿದ್ದಾರೆ, ಇವರೂ ಸಹ ಆತ್ಮಗಳಾಗಿದ್ದಾರೆ. ನೀವು ಆತ್ಮದ ಪಾಠವನ್ನು ಇಷ್ಟು ಪಕ್ಕಾ ಮಾಡಿರುವಿರೆ. ನಾನು ಸೇವಾದಾರಿಯಾಗಿದ್ದೇನೆ. ಈ ಪಾಠ ಸ್ವಲ್ಪ ಪಕ್ಕಾ ಎನಿಸುತ್ತಿದೆ.
ಆದರೆ ಆತ್ಮ ಸೇವಾದಾರಿಯಾಗಿದ್ದೇನೆ. ಆಗ ಜೀವನ ಮುಕ್ತರಾಗಿ ಬಿಡುತ್ತೀರಿ. ಪ್ರತಿದಿನ ಶರೀರದಲ್ಲಿ ಮೇಲಿನಿಂದ ಬಂದು ಅವತರಿತನಾಗಿದ್ದೇನೆ. ನಾನು ಅವತರಿತ ಆತ್ಮನಾಗಿದ್ದೇನೆ. ಈ ಶರೀರದಲ್ಲಿ ಅವತರಿತ ಆತ್ಮನಾಗಿದ್ದೇನೆ. ಆಗ ಯುದ್ಧ ಮಾಡಬೇಕಾಗಿ ಬರುವುದಿಲ್ಲ. ಆತ್ಮವಂತೆ ಬಿಂದು ಆಗಿದೆ ಅಲ್ಲವೇ ಎಂದ ಮೇಲೆ ಎಲ್ಲ ಮಾತಿನಲ್ಲಿಯೂ ಸಹ ಬಿಂದುವನ್ನು ಇಡುವಿರಿ. ಎಂತಹ ಆತ್ಮನಾಗಿದ್ದೇನೆ. ಪ್ರತಿದಿನ ಒಂದು ಹೊಸ ಹೊಸ ಟೈಟಲನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿರಿ. ನಿಮ್ಮ ಬಳಿ ಅಲ್ಲಿ ಬಹಳಷ್ಟು ಟೈಟಲ್ಗಳ ಲಿಸ್ಟ್ ಇದೆ ಅಲ್ಲವೇ? ಪ್ರತಿದಿನ ಹೊಸ ಹೊಸ ಟೈಟಲ್ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ನಾನು ಇಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ. ಸಹಜ ಆಗಿದೆಯೋ ಅಥವಾ ಕಷ್ಟ ಎನಿಸುತ್ತದೆಯೋ? ಆತ್ಮ ಬಿಂದು ರೂಪದಲ್ಲಿ ಇರುತ್ತದೆ ಎಂದ ಮೇಲೆ ಡ್ರಾಮಾ ಬಿಂದು ಸಹ ಕೆಲಸಕ್ಕೆ ಬರುವುದು ಹಾಗೂ ಸಮಸ್ಯೆಗಳಿಗೂ ಸೆಕೆಂಡಿನಲ್ಲಿ ಬಿಂದುವನ್ನು ಇಡಲು ಸಾಧ್ಯವಾಗುವುದು ಹಾಗೂ ಬಿಂದುವಾಗಿ ಪರಮಧಾಮದಲ್ಲಿ ಬಿಂದು ಹೋಗುವುದು. ಹೋಗಬೇಕೇ ಅಥವಾ ನೇರವಾಗಿ ಸೀದಾ ಸ್ವರ್ಗದಲ್ಲಿ ಹೋಗಬೇಕೇ? ಎಲ್ಲಿ ಹೋಗುವಿರಿ? ಮೊದಲು ಮನೆಗೆ ಹೋಗುವಿರೇ ಅಥವಾ ರಾಜ್ಯಕ್ಕೆ ಹೋಗುವಿದೆ? ತಂದೆಯ ಜೊತೆ ಮನೆಯವರೆಗಂತೂ ಹೋಗಬೇಕಲ್ಲವೇ? ಅಥವಾ ಸೀದಾ ರಾಜಧಾನಿ ಹೊರಟು ಹೋಗುತ್ತೀರಾ? ತಂದೆಯನ್ನು ಕೇಳುವುದಿಲ್ಲವೇ ಎಂದ ಮೇಲೆ ಬಿಂದು ತಂದೆಯ ಜೊತೆ ಬಿಂದುವಾಗಿ ಮೊದಲು ಮನೆಗೆ ಹೋಗಬೇಕೋ? ಇಲ್ಲವಾದರೆ ರಾಜ್ಯದ ಪಾಸ್ಪೋರ್ಟ್ ಸಿಗುವುದಿಲ್ಲ. ಪರಮಧಾಮದಿಂದ ರಾಜಧಾನಿಯಲ್ಲಿ ಹೋಗುವುದಕ್ಕಾಗಿ ಪಾಸ್ಪೋರ್ಟ್ ಆಟೋಮೆಟಿಕ್ ಸಿಗುತ್ತದೆ. ಯಾರು ಕೊಡುವ ಅವಶ್ಯಕತೆ ಇಲ್ಲ. ಎಷ್ಟು ಸಮೀಪ ಇರುವಿರಿ ಅಷ್ಟು ನಂಬರ್ ಪರಮಧಾಮದಿಂದ ರಾಜ್ಯದಲ್ಲಿ ಬರುವಿರಿ. ಪರಮಧಾಮದಿಂದ ಮೊದಲ ಆತ್ಮ ಯಾರು ಹೋಗುವರು? ಯಾರ ಜೊತೆ ಹೋಗುತ್ತಾರೆ? ಬ್ರಹ್ಮ ತಂದೆಯ ಜೊತೆಗೆ ಹೋಗುತ್ತೇವೆ. ಎಲ್ಲರೂ ರಾಜ್ಯದಲ್ಲಿಯೂ ಜೊತೆಯಲ್ಲಿಯೇ ಹೋಗುತ್ತೀರಿ ಅಥವಾ ನಂತರ ಎರಡನೆಯ ಮೂರನೆಯ ಜನ್ಮದಲ್ಲಿ ಹೋಗುತ್ತೀರಿ? ಹೋಗಬೇಕಲ್ಲವೇ? ಪ್ರೀತಿ ಇದೆ ಅಲ್ಲವೇ? ಬ್ರಹ್ಮ ತಂದೆಯನ್ನು ಬಿಡುವುದಿಲ್ಲ ಅಲ್ಲವೇ? ಜೊತೆಯಲ್ಲಿ ಹೋಗುತ್ತೀರಿ ಅಲ್ಲವೇ ಎಂದ ಮೇಲೆ ಬಾಪ್ ತಾದಾರವರಿಗೆ ಡೇಟ್ ಹೇಳುತ್ತೀರಿ ಅಥವಾ ಇಲ್ಲವೇ? ಬಾಪ್ ತಾದಾರವರೇ ಹೇಳಲಿ. ಬಾಪ್ ತಾದಾರವರಂತೂ ಹೇಳುತ್ತಾರೆ ಈಗಲೇ ಆಗಿಬಿಡಿ ಎಂದ ಮೇಲೆ ಬಾಬಾರವರೂ ಸಹ ಡೇಟ್ ಕಾನ್ಷಿಯಸ್ನಿಂದ ಬದಲಾವಣೆಯಾಗಿ ಬಿಡುತ್ತಾರೆ. ನೋಡಿ, ಬ್ರಹ್ಮ ಬಾಬಾರವರು ನಾಳೆಯನ್ನು ನೋಡಿದ್ದಾರೆ. ತಕ್ಷಣ ದಾನ ಮಹಾದಾನ ಮಾಡಿದರು. ತೀವ್ರ ಪುರುಷಾರ್ಥ ಮೊದಲು ಪುರುಷಾರ್ಥ ಮಾಡಿದರು. ನಾಳೆಯನ್ನು ನೋಡಲಿಲ್ಲ. ನಾಳೆ ಏನಾಗುವುದೋ, ಪರಿವಾರ ಹೇಗೆ ನಡೆಯುವುದೋ ಈ ರೀತಿ ಯೋಚಿಸಿದರೆ ಏನು ಇಂದು ನಡೆಯುತ್ತಿದೆ ಅದು ಒಳ್ಳೆಯದೇ ನಡೆಯುತ್ತಿದೆ ಹಾಗೂ ನಾಳೆ ಏನು ನಡೆಯುವುದೋ ಅದು ಸಹ ಒಳ್ಳೆಯದೇ ಆಗಿದೆ. ತಕ್ಷಣ ದಾನ ಮಹಾಪುಣ್ಯ ಇದೆ ಹಾಗೂ ಮೊದಲ ನಂಬರಿನ ಮಹಾನ್ ಆದರು. ಈಗ ಮಕ್ಕಳಿಗೆ ತಕ್ಷಣ ದಾನಿಯಾಗಬೇಕು ಸಂಕಲ್ಪ ಮಾಡಿ ಹಾಗೂ ತಕ್ಷಣ ದಾನಿ ಮಹಾದಾನಿಯಾಗಿ ಯಾವಾಗ ಕೈ ಎತ್ತುತ್ತೀರಿ, ಮೊದಲ ಡಿವಿಷನ್ನಲ್ಲಿ ಯಾರು ಬರುತ್ತೀರಿ ಎಂದು ಕೇಳಿದಾಗ ಆಗ ಎಲ್ಲರೂ ಕೈ ಎತ್ತುತ್ತಾರೆ. ಈಗಲೂ ಕೇಳಿದರೆ ಎಲ್ಲರೂ ಕೈ ಎತ್ತುತ್ತಾರೆ. ಬಾಪ್ ತಾದಾರವರು ತಿಳಿದುಕೊಂಡಿದ್ದಾರೆ ಯಾವುದೇ ಕೈ ಕೆಳಗೆ ಇರುವುದಿಲ್ಲ. ಯಾವಾಗ ಮೊದಲ ಡಿವಿಷನ್ನಲ್ಲಿ ಬರಬೇಕೆಂದರೆ ಮೊದಲ ನಂಬರಿನವರನ್ನು ಫಾಲೋ ಮಾಡಬೇಕು. ಫಾಲೋ ಮಾಡುವುದು ಸಹಜವಾಗಿದೆ. ಕೇವಲ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಿ. ಕಾಪಿ ಮಾಡಿ. ಕಾಪಿ ಮಾಡುವುದು ಅಲ್ಲವೇ ಅಥವಾ ಇಲ್ಲವೇ? ಫಾಲೋ ಮಾಡಲು ಬರುತ್ತದೆಯೇ ಎಂದ ಮೇಲೆ ಫಾಲೋ ಮಾಡಿ. ಮತ್ತೇನು ಮಾಡಬೇಕು? ಈಗ ಯಾರೆಲ್ಲ ಕುಳಿತಿದ್ದೀರಿ, 1 ಸೆಕೆಂಡ್ನಲ್ಲಿ ಅಶರೀರಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ.
ಶರೀರದ ಬಾಣದಲ್ಲಿ ಬರಬೇಡಿ. ಆತ್ಮ ಪರಮಾತ್ಮನೊಂದಿಗೆ ಮಿಲನ ಮಾಡುತ್ತಿದೆ. ಬಾಪ್ ದಾದಾರವರು ಡ್ರಿಲ್ ಮಾಡಿಸಿದರು. ಇಂತಹ ಅಭ್ಯಾಸವನ್ನು ಪದೇ ಪದೇ ಕರ್ಮ ಮಾಡುತ್ತಾ ಇರಿ. ಸ್ವಿಚ್ ಆನ್ ಮಾಡಿದ್ದೀರಿ ಹಾಗೂ ಸೆಕೆಂಡ್ನಲ್ಲಿ ಅಶರೀರಿ ಆಗಿಬಿಟ್ಟಿರಿ. ಈ ಅಭ್ಯಾಸ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಿಸುತ್ತದೆ. 4 ಕಡೆಯ ಸದಾ ಸಮರ್ಥ ಆತ್ಮಗಳಿಗೆ, ಸದಾ ಬಾಪ್ ದಾದಾರವರನ್ನು ಫಾಲೋ ಮಾಡುವಂತಹ ಸಹಜ ಪುರುಷಾರ್ಥಿ ಮಕ್ಕಳಿಗೆ, ಸದಾ ಒಬ್ಬ ತಂದೆ ಏಕಾಗ್ರ ಬುದ್ಧಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ, ಬಿಂದು ಆಗಿ ಬಿಂದು ತಂದೆಯ ಜೊತೆಯಲ್ಲಿ ನಡೆಯುವಂತಹ ಇಂತಹ ಸರ್ವ ತಂದೆಯ ಸ್ನೇಹಿ ಸಹಯೋಗಿ ಸೇವಾದಾರಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಅವಿನಾಶಿ ಸೌಭಾಗ್ಯ ಮತ್ತು ಭಾಗ್ಯದ ತಿಲಕಧಾರಿಯಿಂದ ಭವಿಷ್ಯದ ರಾಜ್ಯ ತಿಲಕಧಾರಿ ಭವ. ಸಂಗಮಯುಗದಲ್ಲಿ ದೇವನ ಸೌಭಾಗ್ಯ ಮತ್ತು ಪರಮಾತ್ಮ ಅಥವಾ ಈಶ್ವರಿಯ ಸಂತಾನದ ಭಾಗ್ಯದ ತಿಲಕ ಪ್ರಾಪ್ತಿಯಾಗುವುದು. ಒಂದು ವೇಳೆ ಈ ಸೌಭಾಗ್ಯ ಮತ್ತು ಭಾಗ್ಯದ ತಿಲಕ ಅವಿನಾಶಿಯಾಗಿದ್ದಲ್ಲಿ ಮಾಯೆ ಈ ತಿಲಕವನ್ನು ಅಳಿಸುವುದಿಲ್ಲ. ಆದ್ದರಿಂದ ಇಲ್ಲಿನ ಸೌಭಾಗ್ಯ ಮತ್ತು ಭಾಗ್ಯದ ತಿಲಕಧಾರಿಯಿಂದ ಭವಿಷ್ಯದ ರಾಜ್ಯ ತಿಲಕಧಾರಿಗಳಾಗುವರು. ಪ್ರತಿ ಜನ್ಮದಲ್ಲಿ ರಾಜ್ಯ ತಿಲಕದ ಉತ್ಸವವಾಗುವುದು. ರಾಜನ ಜೊತೆ ರಾಜ ಮನೆತನವೂ ಸಹ ತಿಲಕದ ದಿವಸ ಆಚರಿಸಲಾಗುವುದು. ಸ್ಲೋಗನ್: ಸದಾ ಒಬ್ಬರ ಸ್ನೇಹದಲ್ಲಿ ಸಮಾವೇಶವಾಗಿದ್ದಾಗ ಈ ಪ್ರೀತಿ ಪರಿಶ್ರಮವನ್ನು ಸಮಾಪ್ತಿ ಮಾಡುವುದು ಒಳ್ಳೆಯದು. ಓಂ ಶಾಂತಿ.